ಕೇವಲ ಒಂದು ಸಲ ನೀವು ಈ ಪರೋಠನ ಮಾಡಿ ತಿನ್ನಿ ನೋಡಿ, ಖಂಡಿತ ಮತ್ತೆ ಮತ್ತೆ ಇದೇ ರೀತಿ ಮಾಡ್ತೀರಾ ನೀವು ಪರೋಠ. ಸೊ ಒಂದು 10 ನಿಮಿಷದಲ್ಲಿ ತಯಾರಾಗುತ್ತೆ. ಮತ್ತು ಈ ಪರೋಠ ತಿನ್ನೋದಕ್ಕೆ ನಿಮಗೆ ಯಾವುದೇ ರೀತಿ ಚಟ್ನಿ, ಪಲ್ಯ, ಸಾಂಬಾರು ಏನೂ ಬೇಕಾಗಿಲ್ಲ. ನೀವು ಹಾಗೆ ಕೂಡ ತಿನ್ಬೋದು ಈ ಪರೋಠ. ಟಿಫಿನ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಎರಡಕ್ಕೂ ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಪರಾತ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ. ಸುಮಾರು 1 ಸೂಡಾಗುವಷ್ಟು ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿನಿ ನಾನು. ಮತ್ತು ಕಡ್ಡಿ ಇರಬಾರ್ದು, ಆ ರೀತಿ ನೀವು ಇದನ್ನು ಸೋಸ್ಕೋಬೇಕಾಗುತ್ತೆ. ಜಸ್ಟ್ ಎಲೆ ಮಾತ್ರ ತಗೊಳ್ಳಿ, ಪರೋಠ ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ಲಟ್ಟಿಸೋ ಕೂಡ ತುಂಬ ಈಸಿಯಾಗಿ ಲಟ್ಟಿಸ್ಕೋಬೋದು ಪರೋಠ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನೀವು ಎಳಕ್ಕೆ ಮೆಂತ್ಯ ಸೊಪ್ಪು ತೊಗೊಂಡ್ರೆ ಕಟ್ ಮಾಡೋದೇನು ಬೇಕಾಗಲ್ಲ. ಜಸ್ಟ್ ಎಲೆ ಮಾತ್ರ ತೊಗೊಳ್ಳಿ, ಹಾಗೆ ಪರೋಠ ಮಾಡ್ಕೋಬೋದು. ಇದು ಒಂದು ಸ್ವಲ್ಪನೇ ಲೈಟಾಗಿ, ಜಾಸ್ತಿ ಏನಿಲ್ಲ, ಸ್ವಲ್ಪನೇ ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಮತ್ತು ಇದಕ್ಕೆ ಕಟ್ ಮಾಡಿದ ತಕ್ಷಣ ನೀವು ಇದನ್ನು ಪರೋಠಕ್ಕೆ ಮಾಡಬೇಕಾಗುತ್ತೆ. ಅಂದರೆ ರೆಸ್ಟ್ ಮಾಡೋಕ್ಕೆ ಬಿಡಬಾರ್ದಪ್ಪ ಇದಕ್ಕೆ, ಮೆಂತ್ಯ ಸೊಪ್ಪಿಗೆ, ಇಲ್ಲ ಅಂದರೆ ಕೈ ಹೊಡೆಯುತ್ತೆ. ಇವಾಗ ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ. ನೀವಿಲ್ಲಿ ಮೆಂತ್ಯ ಸೊಪ್ಪು ಎಷ್ಟು ತೊಗೊಂಡಿರಲ್ಲ ಆ ಹಿಸಾಬ್ಸಿಂತ ನೀವಿಲ್ಲಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಪರೋಠದಾಗ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು ಒಂದು 2-3 ಚಮಚ ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ. ಬೇಸನ್ ಹಿಟ್ಟು ಹಾಕೋದ್ರಿಂದ ಪರೋಟ ಸ್ವಾದ ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ. ಮತ್ತು ಸ್ವಲ್ಪನೇ ಲೈಟಾಗಿ ಕ್ರಿಸ್ಪಿ ಆಗುತ್ತೆ ಪರೋಠ. ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊತಿದ್ದೀನಿ. 1-2 ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಬೇಕು. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡೇ ಹಾಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ. ನಾನಿಲ್ಲಿ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ 3 ಸಾಮಗ್ರಿ ಸೇರಿಸಿ ಮಿಕ್ಸಿಯಲ್ಲಿ ನಾನು ರುಬ್ಕೊಂಡು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊತಿದ್ದೀನಿ. ಓಕೆ, ನೋಡಿ, ಎಲ್ಲ ಸೇರಿಸಿ ತರಿಯಾಗಿ ರುಬ್ಕೊಂಡು ಈ ಹಿಟ್ಟಿನಲ್ಲಿ ಹಾಕ್ಕೊತಿದ್ದೀನಿ. ಈ ರೀತಿ ನೀವು ಮಸಾಲ ಮಾಡಿ ಹಾಕಿ ಪರೋಠ ಮಾಡಿ ನೋಡಿ, ತುಂಬಾ ರುಚಿ ಬರುತ್ತೆ. ಓಕೆ, ನೋಡಿ, ಇವಾಗ ನಾನು ರುಬ್ಕೊಂಡಾಗಿದೆ ಈ ಹಿಟ್ಟಿನಲ್ಲೇ ಹಾಕ್ಕೊತಿದ್ದೀನಿ. ಯಾವುದೇ ಪರೋಠ ಮಾಡಿದರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿದರೆ ನೀವು ಹಾಗೆ ಕೂಡ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ನೀವು ಹಾಗೆ ಕೂಡ ತಿನ್ಬೋದು. ಓಕೆ, ಇವಾಗ ನೋಡಿ ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಜೀರಿಗೆ ಕೂಡ ಹಾಕ್ಕೊತಿದ್ದೀನಿ. ಜೀರಿಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಹೀಗಾಗಿ ಜೀರಿಗೆನ ಹಾಕ್ಕೊಳ್ಳಿ, ಟೇಸ್ಟ್ ಕೂಡ ಸರಿಯಾಗಿ ಬರುತ್ತೆ. ಇವಾಗ ಎಲ್ಲನೂ ಸೇರಿಸಿ ನಾನು ಮೊದಲಿಗೆ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ನಾನಿಲ್ಲಿ ನೀರು ಹಾಕ್ಕೊತಿದ್ದೀನಿ. ಇದು ಹಿಟ್ಟು ಯಾವ ರೀತಿ ನಾದ್ಕೋಬೇಕಂದ್ರೆ ಗಟ್ಟಿಯಾಗಿ ನಾದ್ಕೋಬೇಕು. ಇದು ನಾದಿದ ಆದಮೇಲೆ ಸಾಫ್ಟ್ ಆಗುತ್ತೆ ಹಿಟ್ಟು, ಹೀಗಾಗಿ ಗಟ್ಟಿನೇ ನಾದ್ಕೊಳ್ಳಿ ಹಿಟ್ಟು. ಒಂದು ಸ್ವಲ್ಪ ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ ಅದೇ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಖಂಡಿತ ಈ ಪರೋಠನ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಎಷ್ಟು ಬೇಕಷ್ಟು ಹಾಕೋಬೋದು ನೀವು ಇದರಲ್ಲಿ. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕೋಬೋದು ಹಿಟ್ಟಿನಲ್ಲಿ. ಎಲ್ಲ ಮಸಾಲೆನ ಹಾಕ್ಕೊಂಡು ಈ ರೀತಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ನೋಡಿ, ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ನಾದ್ಕೊತಿದ್ದೀನಿ. ಅಂದರೆ ಈ ರೀತಿ ಕೈಲಿಂದ ನಾನು ಜೋರು ಹಾಕಿ ನಾದ್ಕೊತಿದ್ದೀನಿ. ಒಳಗಡೆ ಏನರ ಮೆಂತ್ಯ ಸೊಪ್ಪು ಇತ್ತಂದ್ರೆ ಅದು ಕೂಡ ಕಟ್ ಆಗುತ್ತೆ ಈ ರೀತಿ ನಾದೋದ್ರಿಂದ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಬಟ್ ಈ ಪರೋಠ ಮಾತ್ರ ನೀವು ಮಿಸ್ ಮಾಡಬಾರ್ದು. ಈ ರೀತಿ ನೀವು ಕೇವಲ ಒಂದೇ ಸಲ ಪರೋಠನ ಮಾಡಿ ತಿಂದು ನೋಡಿ, ಖಂಡಿತ ಮತ್ತೆ ಇದೇ ರೀತಿ ಪರೋಠ ಮಾಡ್ತೀರಾ. ನೋಡಿ, ಇವಾಗ ನಾನು ಹಿಟ್ಟು ನಾದ್ಕೊಂಡು ಆಗಿದೆ. ಇವಾಗ ನಾದ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದಕ್ಕೆ ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಗಟ್ಟಿಯಾಗಿ ನಾದ್ಕೊಳ್ಳಿ ಹಿಟ್ಟು, ಮತ್ತು ನಾದಿನ ಮೇಲೆ ಸಾಫ್ಟ್ ಆಗುತ್ತೆ, ಒಳಗಡೆ ಬೇಸನ್ ಹಾಕಿರ್ತೀವಲ್ಲ, ಹೀಗಾಗಿ. ಓಕೆ, ಒಂದು 5-10 ನಿಮಿಷ ಆಗಿದೆ. ಇವಾಗ ಇದನ್ನು ನಾನು ಇಲ್ಲಿ ಕೆಳಗಡೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಇದನ್ನು ನಾದ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ, ಸ್ವಲ್ಪ ನಾನು ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಸಾಫ್ಟ್ ಮಾಡ್ಕೊಂಡು ಆಗಿದೆ. ಇವಾಗ ಸಾಫ್ಟ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಹಿಟ್ಟು ತೊಗೊತಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಸಾಫ್ಟ್ ಆಗಿತ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಗಟ್ಟಿ ಮಾಡ್ಕೊಬೋದು ಇದು ಪರೋಠ. ನೋಡಿ, ಇವಾಗ ನಾನಿಲ್ಲಿ ಗೋಧಿ ಹಿಟ್ಟೆ ಹಚ್ಕೊತಿದ್ದೀನಿ.
ಓಕೆ, ಇವಾಗ ಇದೇ ರೀತಿ ನೀವು ರಾತ್ರಿಯೇ ಹಿಟ್ಟನ್ನು ಅದ್ಕೊಂಡಿಟ್ಟು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ಮಾಡ್ಬೋದು.